ಒಬ್ಬರಿಗೆ ಚಿನ್ನದ ಹೆಸರಿನಲ್ಲಿ ನಾಮ, ಮತ್ತೊಬ್ಬರಿಗೆ ಕೆಲಸ ಕೊಡಿಸೋ ಭರವಸೆ. ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಹೆಸರಿನಲ್ಲೂ ಕೂಡ ಟೋಪಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ವಂಚಕನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಒಬ್ಬರಿಗೆ ಚಿನ್ನದ ಹೆಸರಿನಲ್ಲಿ ನಾಮ, ಮತ್ತೊಬ್ಬರಿಗೆ ಕೆಲಸ ಕೊಡಿಸೋ ಭರವಸೆ. ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಹೆಸರಿನಲ್ಲಿ ಟೋಪಿ ಹಾಕಿರುವಂತಹ ಮಹಾ ವಂಚಕನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಆಗಿರೋದು ಪಿಡಿಒ, ಮಾಡ್ತಾ ಇರೋದು ಮಾತ್ರ ವಂಚನೆ ಕೇಸ್. ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ 420 ಪಿಡಿಒ ಚೀಟಿಂಗ್ ಕಹಾನಿ. ಒಬ್ಬೊಬ್ಬರಿಗೂ ಕೋಟಿ ಕೋಟಿ ವಂಚಿಸಿದ್ದಾನಂತೆ ಈ ಪಿಡಿಒ ಯೋಗೇಂದ್ರ. ಬೆಂಗಳೂರು, ಚಿತ್ರದುರ್ಗದ ಹಲವು ಠಾಣೆಗಳಲ್ಲಿ ಈತನ ವಿರುದ್ಧ ದೂರು ದಾಖಲಾಗಿದೆ. ಚೆನ್ನಮ್ಮನ ಕೆರೆ, ಯಲಹಂಕ, ನ್ಯೂ ಟೌನ್, ವಿವಿ ಪುರಂನಲ್ಲೂ ಕೂಡ ಕೇಸ್ ದಾಖಲಾಗಿದೆ. ವಂಚನೆಯಲ್ಲೂ ದಾಖಲೆ ಬರೆದಿರುವ ಪಿಡಿಒ ಯೋಗೇಂದ್ರ. ಈತ ಕೈ ಆಡಿಸದ ಇಲಾಖೆಯೇ ಇಲ್ಲ, ವಂಚಿಸದ ವ್ಯಕ್ತಿಗಳಿಲ್ಲ. ಸಚಿವರು, ಶಾಸಕರು, ವಿಐಪಿಗಳ ಯಾರನ್ನೂ ಕೂಡ ಈತ ಬಿಟ್ಟಿಲ್ಲ, ಯಾರ ಹೆಸರನ್ನೂ ಬಿಟ್ಟಿಲ್ಲ. ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರಿನಲ್ಲಿ ಉಂಡೆನಾಮ ಹಾಕಿದ್ದಾನೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸೋದಾಗಿ ವಂಚಿಸಿದ್ದಾನೆ ಭೂಪ. ಜೂನಿಯರ್ ಅಸಿಸ್ಟೆಂಟ್ ಕೆಲಸಕ್ಕೆ 17,300 ರೂಪಾಯಿ ಪಡೆದು ವಂಚಿಸಿದ್ದಾನೆ ಈ ಮಹಾ ವಂಚಕ ಯೋಗೇಂದ್ರ. 23ನೇ ಸಾಲಿನಲ್ಲಿ ದಾಖಲಾದ ಒಂದು ವಂಚನೆ ಪ್ರಕರಣ ಆಗಿರ್ತದೆ. ಇದರಲ್ಲಿ ಫಿರ್ಯಾದಿದಾರರಿಂದ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಇವರು ಮಾಜಿ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ, ನಂತರ 2020ರಲ್ಲಿ ಡಿಸ್ಮಿಸ್ ಆಗಿರ್ತಾರೆ. ಇವರು 17 ಲಕ್ಷ ಫಿರ್ಯಾದಿದಾರರಿಂದ ಪಡೆದು ಪರಾರಿಯಾಗಿರ್ತಾರೆ. ಪರಾರಿ ಅಂದರೆ ಕೆಲಸನೂ ಕೊಡಿಸಿರೋದಿಲ್ಲ, ಹಣನೂ ವಾಪಸ್ ಇದು ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಚನೆ ಪ್ರಕರಣ ದಾಖಲಾಗಿರ್ತದೆ. ಎರಡನೇದಾಗಿ ಇದೇ ವ್ಯಕ್ತಿ, ಇದೇ ಆರೋಪಿ ನಮ್ಮ ವಿವಿ ಪುರಂ ಪೊಲೀಸ್ ಠಾಣೆಯಲ್ಲಿ 2024ನೇ ಸಾಲಿನಲ್ಲಿ ವರ್ಷದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.